ಕಡೆಗಣಿಸಿದವರಿಗೆ ಥ್ಯಾಂಕ್ಸ್ ಹೇಳಿ. ತಾನು ಪ್ರೀತಿಸುವ ಹುಡುಗಿಯನ್ನು ಖುಷಿಪಡಿಸುವುದಕ್ಕೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಒದ್ದಾಡುವ ಹುಡುಗರನ್ನು ನಾನು ನೋಡಿದ್ದೇನೆ. ತಾನು ಪ್ರೀತಿಸುವ ಹುಡುಗ ತನಗೆ ಒಂದು ಫೋನ್ ಕಾಲ್ ಮಾಡಲಿ ಎಂದು ಕಾಯುವ ಹುಡುಗಿಯರನ್ನು ನೋಡಿದ್ದೇನೆ. ಜೀವನ ಎಂದರೇನು ಇಷ್ಟೇನಾ? ಬೇರೆಯವರನ್ನು ಸಂತೋಷಗೊಳಿಸುವುದಕ್ಕೆ ನಮ್ಮ ಗಮನ ಹರಿಸಲು ಬದಲು ನಾವ್ಯಾಕೆ ನಮ್ಮ ಬಗ್ಗೆ ಗಮನ ಹರಿಸಿಕೊಳ್ಳುವುದಿಲ್ಲ? ನಮ್ಮ ಗುರಿ ತಲುಪುವ ಬಗ್ಗೆ, ಹೊಸದೇನನ್ನೋ ಕಲಿಯುವ ಬಗ್ಗೆ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಬಗ್ಗೆ, ಜೀವನದಲ್ಲಿ ಏನೋ ಸಾಧಿಸುವ ಬಗ್ಗೆ ಯಾಕೆ ಗಮನ ಹರಿಸುವುದಿಲ್ಲ? ಹಾಗೆ ಮಾಡುವುದರಿಂದ ನಮ್ಮ ಆತ್ಮಗೌರವ ಹೆಚ್ಚಾಗುತ್ತದೆ. ಮುಂದಿನ ದಿನ ಬಾರಿಯೂ ಯಾವುದಾದರೂ ಒಂದು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡರೆ, ನಿಮ್ಮನ್ನು ಕೀಳಾಗಿ ನೋಡಿದರೆ ಅವರನ್ನು ದ್ವೇಷಿಸಬೇಡಿ. ಅವರಿಗೊಂದು ಧನ್ಯವಾದ ಹೇಳಿ. ಈ ಮೂಲಕ ಅವರಿಗೆ ಅವಮಾನ ಮಾಡಿ ಎಂದಲ್ಲ. ಧನ್ಯವಾದ ಯಾಕೆಂದರೆ ಜೀವನದಲ್ಲಿ ಬೇರೆಯವರ ಬಗ್ಗೆ ಗಮನ ಹರಿಸುವ ಬದಲು ತನ್ನ ಬಗ್ಗೆ ಹೆಚ್ಚು ಗಮನ ಹರಿಸಿಕೊಡಬೇಕು ಎಂದು ನೀತಿಪಾಠ ಹೇಳಿಕೊಟ್ಟಿದ್ದಕ್ಕೆ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಬಹುಶಃ ಅವರು ಕಡೆಗಣಿಸದಿದ್ದರೆ ಅಥವಾ ನಿಮ್ಮನ್ನು ಕೀಳಾಗಿ ನೋಡಿದ್ದರೆ ಅವರನ್ನು ಬಿಟ್ಟು ನೀವು ನಿಮ್ಮ ಬಗ್ಗೆ ಗಮನ ಹರಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದರಿಂದ ಪ್ರೀತಿಸುವವರು ಎಷ್ಟು ಮುಖ್ಯವೋ ಕಡೆಗಣಿಸುವವರು ಅಷ್ಟೇ ಮುಖ್ಯ. ಧನ್ಯವಾದಗಳು.